ಸಿದ್ದರಾಮಯ್ಯನವರನ್ನ ಮುಟ್ಟಕ್ಕಾಗಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಇನ್ನು 3 ವರ್ಷ ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿ. ಓಕೆ, ಸೊ 3 ಕ್ಷೇತ್ರವನ್ನ ಗೆದ್ದು ಬೀಗಿರುವಂತದ್ದು ಸಿದ್ದರಾಮಯ್ಯನವರು. 3 ಕ್ಷೇತ್ರವನ್ನ ಗೆದ್ದು ಬೀಗಿದ್ದಾರೆ ಸಿದ್ದರಾಮಯ್ಯನವರು. ಬೈ ಎಲೆಕ್ಷನ್ ಅನ್ನ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಸಂಡೂರಿನಲ್ಲಿ ತುಕಾರಾಂ ಪತ್ನಿಯನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸೊ 4 ದಿನ ಅಲ್ಲೇ ಇದ್ರು. ಶಿಗ್ಗಾವಿಯಲ್ಲಿ ಹಠ ಹಿಡಿದು ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೊಟ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಕೊಡ್ಬೇಡ್ರಪ್ಪ, ಈ ಹಿಂದೆ ಒಂದ್ಸಲ ಸೋತ್ ಬಿಟ್ಟವ್ರೆ, ಅದು ಹೇಳಿ ಕೇಳಿ ಲಿಂಗಾಯತ ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರ, ಅಲ್ಲಿ ಬೇರೆ ಯಾರಿಗಾದ್ರೂ ಕೊಡಿ ಅಂತ ಕೇಳ್ಕೊಂಡಿದ್ರು ಕೂಡ ಇಲ್ಲ ಅದ್ ಹೆಂಗ್ ಸೋಲ್ತಾರ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಯಾಸಿರ್ ಅಹಮದ್ ಖಾನ್ ಪಠಾಣ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸಿದ್ರು. ಸೊ ಈಗ 5 ವರ್ಷ ಅಧಿಕಾರಾವಧಿಯನ್ನ ಪೂರ್ಣಗೊಳಿಸಲಿದ್ದಾರೆ ಸಿದ್ದರಾಮಯ್ಯನವರು. ಮೂಡ ಹಗರಣದ ಮಧ್ಯೆಯೂ ಸಹ ಗೆದ್ದಿದ್ದಾರೆ ಸಿಎಂ. ರಾಜ್ಯದ ಜನರ ಒಲವು ಸಿದ್ದರಾಮಯ್ಯನವರ ಕಡೆಗೆ ಇದೆ ಅನ್ನೋದಿಕ್ಕೆ ಈ ಬೈ ಎಲೆಕ್ಷನ್ ನ ಜನರ ಆದೇಶವೇ ಸಾಕ್ಷಿಯಾಗಿ ನಿಂತಿದೆ. ಇನ್ನು ಹೈಕಮಾಂಡ್ ಮಟ್ಟದಲ್ಲೂ ಸಹ ಬಲವನ್ನ ಹೆಚ್ಚಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದ ಹಾಗೆಯೇ ಕರ್ನಾಟಕದ ಜನ ಸಿದ್ದರಾಮಯ್ಯನವರ ಜೊತೆಗಿದ್ದಾರೆ ಅನ್ನುವ ಒಂದಷ್ಟು ವಿಶ್ಲೇಷಣೆಗಳು ಈಗ ಶುರುವಾಗಿದೆ. ಅಲ್ಲಿಗೆ ಸಿದ್ದರಾಮಯ್ಯನವರನ್ನ ಮುಟ್ಟಕ್ಕಾಗಲ್ಲ ಅಂತ ಮೊನ್ನೆ ಹೇಳ್ತಾ ಇದ್ರಲ್ಲ, ಸಿದ್ದರಾಮಯ್ಯನವರು ಸರ್ಕಾರವನ್ನ ಬೀಳಿಸೋ ಪ್ರಯತ್ನ ನಡೀತಾ ಇದೆ, 50 ಕೋಟಿ 50 ಶಾಸಕರಿಗೆ ಅಂತ. ತನ್ನನ್ನು ಮುಟ್ಟಿದ್ರೆ ಏನಾಗುತ್ತೆ ಅಂತ ಒಂದಷ್ಟು ಎಚ್ಚರಿಕೆಯ ರೀತಿಯಲ್ಲಿ ಅವ್ರೇನು ಮಾತುಗಳನ್ನ ಆಡಿದ್ರು. ಸೊ ಈಗ 3 ಕ್ಷೇತ್ರವನ್ನ ಗೆಲ್ಲೋದರ ಮೂಲಕ ತನ್ನನ್ನು ಮುಟ್ಟಕ್ಕಾಗಲ್ಲ ಅನ್ನುವ ಸಂದೇಶವನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಆಡಳಿತ ವಿರೋಧಿ ಅಲೆ ಇದೆ ರಾಜ್ಯದಲ್ಲಿ. ಗ್ಯಾರಂಟಿಗಳೆಲ್ಲವೂ ಸಹ ಫ್ಲಾಪ್ ಆಗಿಬಿಟ್ಟಿದ್ದಾವೆ. ಹಗರಣಗಳು ಸಾಲು ಹಗರಣಗಳು ಸರ್ಕಾರಕ್ಕೆ ಒಂದು ರೀತಿಯಾಗಿ ಮುಜುಗರವನ್ನ ತಂದೊಡ್ಡಿದೆ. ರಾಜ್ಯದ ಮತದಾರರು ಅದರ ವಿರುದ್ಧ ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸ್ತಾರೆ ಅನ್ನುವಂಥ ಒಂದು ಚರ್ಚೆಗಳೇನು ನಡೀತಾ ಇತ್ತು, ಆ ಎಲ್ಲ ಚರ್ಚೆಗಳನ್ನ ಹುಸಿಯಾಗಿಸಿ ಸಿದ್ದರಾಮಯ್ಯನವರು ಈ ಬೈ ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಿದ್ದಾರೆ.